ಟಾಕ್ಸಿಕ್ ಇದು ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಚಿತ್ರ. ಸಿನಿಮಾದ ನಾಯಕನ ಪಾತ್ರದಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕಾಣಿಸಿಕೊಂಡಿದ್ದಾರೆ. ಈ ಒಂದು ಟೀಸರ್ ನೋಡಿದಾಗ ಈ ಒಂದು ಸಿನಿಮಾ ಡುರಂದರ್ ಸಿನಿಮಾಗೆ ಟಕ್ಕರ್ ಕೊಟ್ಟಿರೋ ರೀತಿ ಇದೆ. ಇನ್ನು ಈ ಒಂದು ಸಿನಿಮಾ ಬ್ರಿಟುವಾಲಿಟಿಗೆ ಇನ್ನೊಂದು ಅಧ್ಯಾಯ ಆಗ್ಬೋದು, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಟೀಸರ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಇಲ್ಲಿ ನಮ್ಮ ರಾಯನ ವಿರುದ್ಧ ಕುತಂತ್ರ ನಡೀತಿದೆ, ಸೊ ಅದಕ್ಕೆ ನೀನು ಎಲ್ಲರನ್ನ ಎದುರಾಕೊಂಡು ಬದುಕೋಕ್ಕಾಗಲ್ಲ, ಗಿವ್ ಅಪ್ ಮಾಡಿಬಿಡು ಅಂತ ಹೇಳ್ತಾರೆ. ಬಟ್ ಯಶ್ ಅವರು ನಾನು ಯಾವಾಗ ಇಟ್ಸ್ ಓವರ್ ಅಂತ ಹೇಳ್ತೀನೋ ಅವಾಗ ಇಟ್ಸ್ ಓವರ್, ಅಲ್ಲಿವರೆಗೂ ಇದು ನಿಲ್ಲಲ್ಲ ಅನ್ನೋ ರೀತಿ ಇತ್ತದು. ಸೊ ಇದರಿಂದ ನಮಗೇನ್ ಗೊತ್ತಾಗುತ್ತೆ ಅಂದ್ರೆ ಟಾಕ್ಸಿಕ್ ಸಿನಿಮಾ ಯುದ್ಧಕ್ಕೆ ರೆಡಿ ಆಗಿದೆ, ಇಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತ. ಸಿನಿಮಾದ ಟೀಸರ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಟಾಕ್ಸಿಕ್ ಪ್ರಪಂಚ ಹೇಗಿದೆ ಅನ್ನೋ ಒಂದು ಸಣ್ಣ ಝಲಕ್ನ ಟೀಸರ್ ಮುಖಾಂತರ ಬಿಟ್ಟಿದ್ದಾರೆ. ಈ ಒಂದು ಟೀಸರ್ ಬರೋಕ್ಕೂ ಮುಂಚೆ ಯಶ್ ಅವರು ಈ ಒಂದು ಸಿನಿಮಾದಲ್ಲಿ 2 ಶೇಡ್ಸ್ ಅಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಗೊತ್ತಿತ್ತು. ಬಟ್ ಟೀಸರ್ ನೋಡಿದ್ಮೇಲೆ 2 ಶೇಡ್ಸ್ ಅಲ್ಲ, 3 ಶೇಡ್ಸ್ ಇದೆ. ಫಸ್ಟ್ 2 ಶೇಡ್ಸ್ ಏನಿದೆ ಅದು ಮೊದಲೇ ರಿವೀಲ್ ಆಗಿತ್ತು. ಯಶ್ ಅವರ ಕೈ ಮೇಲಿರೋ ಆ ಒಂದು ಟ್ಯಾಟೋ ಅಬ್ಸರ್ವ್ ಮಾಡಿದ್ರೆ ಇದು ರಾಯನ ಟ್ಯಾಟೋ. ಸೊ ಯಶ್ ಅವರು ಈ ಒಂದು 2 ಶೇಡ್ಸ್ ಅಂದ್ರೆ ಉದ್ದನ ಕೂದಲೇ ಇರೋ ಯಶ್ ಅವರು ಮತ್ತು ಇಂಟ್ರೊಡ್ಯೂಸಿಂಗ್ ರಾಯ ಕ್ಯಾರೆಕ್ಟರ್ನ ತೋರಿಸಿರೋದಾಗಿರ್ಬೋದು. 2 ಕ್ಯಾರೆಕ್ಟರ್ಸ್ ಏನಿದೆ ಇವೆರಡು ಒಂದೇ. ಬಟ್ ಟೀಸರ್ ಕೊನೆಯಲ್ಲಿ ತೋರಿಸಿರೋ ಯಶ್ ಅವರ ಯಂಗ್ ಲುಕ್ ಏನಿದೆ ಇದು ವಿಲ್ಲನ್ ಅನ್ಸುತ್ತೆ. ಇವರಿಬ್ರು ಅಪ್ಪ ಮಗ ಆಗಿರ್ಬೋದು, ಬಿಕಾಸ್ ಈ ಹಿಂದೆ ಡ್ಯಾಡೀಸ್ ಹೋಮ್ ಡೈಲಾಗ್ ಕೇಳಿದ್ದೀರಾ. ಬಟ್ ಈ ಒಂದು ಟೀಸರ್ ಅಲ್ಲಿ ಐ ಆಮ್ ಹೋಮ್ ಡ್ಯಾಡಿ, ನಾನು ಮನೇಲಿದ್ದೀನಿ ಅಪ್ಪ ಅನ್ನೋ ಡೈಲಾಗ್ ಏನಿದೆ ಅದು ರಾಯನಿಗೆ ಹೇಳಿರೋ ರೀತಿ ಇದೆ. ಬಟ್ ಇವರಿಬ್ಬರ ನಡುವಿನ ಈ ಒಂದು ಕ್ಲಾಶ್ ಟಾಕ್ಸಿಕ್ ಸಿನಿಮಾದಲ್ಲೇ ಇರ್ಬೋದು ಅಥವಾ ಇದು ಪೋಸ್ಟ್ ಕ್ರೆಡಿಟ್ ಸೀನ್ ಕೂಡ ಆಗಿರ್ಬೋದು. ನೋಡೋಣ, ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಇನ್ನು ಸಿನಿಮಾದ ಕ್ವಾಲಿಟಿ ಮತ್ತೆ ಕಲರ್ ಗ್ರೇಡಿಂಗ್ ಇರ್ಬೋದು, ಇವೆಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ತುಂಬಾ ರಿಚ್ ಆಗಿ ಮೂಡಿ ಬಂದಿದೆ ಅಂದ್ರೆ ತಪ್ಪಾಗಲ್ಲ. ಇನ್ನು ಸಿನಿಮಾದ ಮ್ಯೂಸಿಕ್ ಓಕೆ ಓಕೆ ಅನ್ನಿಸ್ತು, ಯಾಕಂದ್ರೆ ರವಿ ಬಸ್ಸೂರ್ ಅವರ ಮ್ಯೂಸಿಕ್ ಮೇಲೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂತ ಹೇಳ್ತೀನಿ. ಇನ್ನು ನಮ್ಮ ಯಶ್ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಇವರು ದಾಡಿ ಬಿಟ್ರೆ ಹೇಗ್ ಕಾಣ್ತಾರೋ, ದಾಡಿ ತೆಗೆದ್ರೆ ಅದಕ್ಕಿಂತ ಬೆಂಕಿ ಅನ್ಬೋದು. ಸೊ ಇದಾಗಿತ್ತು ಈ ಒಂದು ಸಿನಿಮಾದ ಟೀಸರ್ನ ಬಗ್ಗೆ ನನ್ನ ಒಂದು ರಿವ್ಯೂ. ಇನ್ನು ನೀವು ಈ ಒಂದು ಟೀಸರ್ನ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಈ ಒಂದು ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.